ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನು ಭಾನುವಾರ ಸಂಜೆ ಆಗಿತ್ತು, ಬೋಂಡ ಮಾಡೋಣ ಅಂದ್ಕೊಂಡಿದ್ದೆ. ಮೆಣಸಿನ್ಕಾಯಿನ ಕುಯ್ಬೇಕಾದ್ರೆ ಸಾಮಾನ್ಯ ಎಲ್ರಿಗೂ ಕೈ ಉರಿಯುತ್ತೆ. ಸೊ ಕೊಬ್ಬರಿ ಎಣ್ಣೆನ ಈ ಥರ ಬೆರಳು ಸಂದಿಗೆಲ್ಲ ಈ ಥರ ನೀಟಾಗಿ ಹಚ್ಕೊಂಡು ಕಟ್ ಮಾಡಿದರೆ ಯಾವುದು ಸ್ವಲ್ಪನೂ ಉರಿ ಇರಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಎಣ್ಣೆ ಹಚ್ಕೊಳ್ದೇ ಕಟ್ ಮಾಡಬೇಕಾದ್ರೆ ಕೈ ತುಂಬಾ ಉರಿ ಬರ್ತಿತ್ತು. ಬೆರಳು ಸಂದಿ ತುಂಬ ಅಂದರೆ ತುಂಬಾ ಉರಿತಿತ್ತು. ನೀರೊಳಗಡೆ ಕೈ ಹಾಕ್ಕೊಂಡು ಕೂತಿರುವೆ, ಅಷ್ಟು ಉರಿ ಇರೋದು. ಸೊ ಈ ಟ್ರಿಕ್ನ ನಾನು ಫಾಲೋ ಮಾಡಿದ ಮೇಲೆ ಯಾವ ಕೈ ಉರಿನೂ ಇರೋಲ್ಲ. ಯಾವ ಥರ ಕಟ್ ಮಾಡಿದ್ರೂ ನಮಗೆ ಕೈ ಉರಿ ಬರೋದಿಲ್ಲ. ಸೊ ನಾನು ತಮ್ಮನೇಲಿ ಏನು ಹಾಕಿದ್ದೆ ಅಂದರೆ ಈರುಳ್ಳಿನ ಈಸಿಯಾಗಿ ಕಟ್ ಮಾಡೋದು ಅಂತ ಹಾಕಿದ್ದೆ. ಸೊ ಈ ಥರ ನಾವು ಆಲೂಗೆಡ್ಡೆ ಚಿಪ್ಸ್ ಮಾಡ್ತೀವಿ ಅಲ್ವಾ, ಇದನ್ನು ತಗೊಂಡ್ಬಿಟ್ಟು ನಾವು ಈರುಳ್ಳಿನ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡ್ಕೊಬಿಟ್ಟು ನಾನೊಂದು ಬೋಸಿ ತೊಗೊಂಡಿದ್ದೀನಿ. ಸೊ ಆ ಬೋಸಿಗೆ 2 ಭಾಗ ಮಾಡಿಬಿಟ್ಟು ಈ ಥರ ಸ್ಲೈಸಸ್ ಆಗಿ ಈ ಆಲೂಗೆಡ್ಡೆನ ಹೇಗೆ ಇದು ಮಾಡ್ತೀವೋ ಅದೇ ಥರ ಮಾಡಿದರೆ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಫ್ರಂಟಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಅದನ್ನು ತೆಗೀರಿ. ಅದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ತೆಗೆದು ಈ ಥರ ಸ್ಲೈಸಸ್ಸಿಗೆ ಮಾತ್ರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಒಂದೇ ಸಮ ಸೈಜ್ ಬರುತ್ತೆ. ಬಜ್ಜಿಗೆ ಮಾತ್ರ ತುಂಬಾ ಸೂಟ್ ಆಗುತ್ತೆ. ಈ ಥರ ಮಾಡಿದರೆ ನಮಗೆ ಫಾಸ್ಟಾಗೂ ಕೆಲಸ ಆಗುತ್ತೆ ಮತ್ತು ಚೆನ್ನಾಗೂ ಸಣ್ಣದಾಗಿರೋದ್ರಿಂದ ನಮಗೆ ಬೋಂಡದು ಚೆನ್ನಾಗಿ ಬರುತ್ತೆ. ಸೊ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಬಂದಿದೆ. ಈ ಥರ ಇದ್ದರೆ ಸ್ವಲ್ಪ ಕೈಯಲ್ಲಿ ಕಲಿಸ್ಬೇಕಾದ್ರೆ ಹೋಗ್ಬಿಡುತ್ತೆ. ಮಧ್ಯದಲ್ಲಿ ಸ್ವಲ್ಪ ಈ ಥರ ಒಂದು ದೊಡ್ಡ ಪೀಸ್ ಬಂದುಬಿಡುತ್ತೆ. ಅದನ್ನು ತೆಕ್ಕೊಂಡ್ರೆ ಆಯಿತು. 1-2-3 ಪೀಸ್ ಬರುತ್ತೆ ಅಷ್ಟೇ. ಸೊ ಆ ಥರ ತೆಕ್ಕೊಬಿಟ್ರೆ ನಮಗೆ ಈಸಿ ಆಗುತ್ತೆ. ಬೋಂಡ ಮಾಡೋದಕ್ಕೆ ಸಣ್ಣದಾಗಿ ಕುಯ್ಬೇಕು ಅಂತ ಹೇಳ್ತಾರೆ ಮನೇಲಿ. ಸೊ ನಾವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದರೆ ಸಣ್ಣದಾಗಿ ಬಂದೇ ಬರುತ್ತೆ. ಸೊ ಕೊತ್ತಂಬರಿ ಸೊಪ್ಪನ್ನ ನಾನು ವಾಶ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ನಾನು ಕರಿಬೇವನ್ನ ಹೆಚ್ಕೊಳ್ತಿದ್ದೀನಿ. ಸೊ ಎರಡನ್ನೂ ಸಣ್ಣದಾಗಿ ಹೆಚ್ಕೊಬಿಟ್ಟು ಅದರೊಳಗಡೆ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಸೊಪ್ಪು, ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ಇದೆಲ್ಲನೂ ಹೆಚ್ಕೊಂಡಿದ ನಂತರ ನಾನು 1/4 ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಅರಿಶಿಣದ ಪುಡಿ, ಸ್ವಲ್ಪ ಜೀರಿಗೆ ಕಾಳನ್ನ ಹಾಕ್ತೀನಿ. ಬೇಕಾದ್ರೆ ನೀವು ಜೀರಿಗೆನ ಪೌಡರ್ ಮಾಡ್ಕೊಂಡು ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇಷ್ಟನ್ನು ಮಾತ್ರ ಕಲಿಸ್ಕೊಳ್ತೀನಿ ನೀಟಾಗಿ. ಈ ಥರ ಕಲಿಸ್ಕೊಂಡಾದಮೇಲೆ ನಾನು ಕಡಲೆ ಹಿಟ್ಟನ್ನು ಹಾಕ್ತೀನಿ. ಕಡಲೆ ಹಿಟ್ಟನ್ನು ಹಾಕಿ ಎಷ್ಟು ನಮಗೆ ಗಟ್ಟಿ ಬೇಕು ಆ ಥರ ಸ್ವಲ್ಪ ಕಲಿಸ್ಕೋಬೇಕು ನೋಡಿಕೊಂಡು. ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ. ಸೊ ನಾನು ತೋರಿಸ್ತಿದ್ದೀನಿ ನೋಡಿ, ಒಂದು ನಾವು ಎಷ್ಟು ತೀರಾ ತೆಳ್ಳಗೂ ಹಾಕ್ಕೋಬಾರ್ದು. ಈ ಥರ ಬಿಡೋಷ್ಟು ಇರಬೇಕು ಈರುಳ್ಳಿ ಬಜ್ಜಿ ಅಂದರೆ. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಅಮ್ಮ ಬಜ್ಜಿ ಹಾಕ್ತಾ ಇದ್ದಾರೆ. ನೀಟಾಗಿ ಕಂದು ಬಣ್ಣ ಬರೋ ಥರ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಸೂಪರಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.